ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಇಂಪಾರ್ಟೆಂಟ್ ಒಂದು ಟಾಪಿಕ್ ಡಿಸ್ಕಷನ್ ಮಾಡೋಣ. ಯಾಕಂದ್ರೆ ನಮ್ಮ ಸ್ಟೂಡೆಂಟ್ಸ್ ಕೆಲವರು ಟೆಸ್ಟ್ ಮಾಡಿದ್ರು. ಸರ್, ಅಮೆರಿಕದ ಎಲೆಕ್ಷನ್, ಎಸ್ಪೆಷಲಿ ರಾಷ್ಟ್ರಪತಿ ಎಲೆಕ್ಷನ್ ಬಂದ್ಬಿಟ್ಟು ಅದು ಪರೋಕ್ಷ ಚುನಾವಣೆಯೇ ಅಥವಾ ಪ್ರತ್ಯಕ್ಷ ಚುನಾವಣಾ ಅಂದ್ಬಿಟ್ಟು ಕ್ವಶನ್ ಮಾಡಿದ್ರು. ನೋಡಿ ವಿದ್ಯಾರ್ಥಿಗಳೇ, ಅಮೆರಿಕದ ಚುನಾವಣೆ ಬಂದ್ಬಿಟ್ಟು ಇದು ಪರೋಕ್ಷ ಚುನಾವಣೆ. ಯಾಕಂದ್ರೆ ನೇರವಾಗಿ ಯಾರು ಸಹ ರಾಷ್ಟ್ರಪತಿಗೆ ಮತವನ್ನು ಹಾಕಲ್ಲ. ನಮ್ಮ ಭಾರತ ದೇಶದಲ್ಲಿ ಯಾವ ರೀತಿ ನಾವು ಪ್ರಧಾನಮಂತ್ರಿ ಡೈರೆಕ್ಟ್ ಆಗಿ ಆಯ್ಕೆ ಮಾಡ್ತೀವ? ಇಲ್ಲ. ನಾವು ಯಾವ ರೀತಿ ಎಂಪಿನ ಆಯ್ಕೆ ಮಾಡ್ತೀವಿ, ಎಂಪಿ ಹೋಗ್ಬಿಟ್ಟು ಅವರಲ್ಲಿ ಬೇಕಾದ್ರೂ ಆಯ್ಕೆ ಮಾಡ್ತಾರೋ ಅದೇ ರೀತಿ ಸಹ ಅಮೆರಿಕದಲ್ಲೂ ಸಹ ನೇರವಾಗಿ ರಾಷ್ಟ್ರಪತಿಗೆ ಜನರು ಓಟ್ ಹಾಕಲ್ಲ. ಅವ್ರು ನೋಡಿ ಟೋಟಲ್ ಅಮೆರಿಕದಲ್ಲಿ ಬಂದ್ಬಿಟ್ಟು ಎರಡು ಪಾರ್ಟಿ ಇದೆ. ಒಂದು ಕಮಲಾ ಹ್ಯಾರಿಸ್ ಅವರು ಕಾಂಟೆಸ್ಟ್ ಮಾಡಿರುವಂತಹ ಡೆಮೊಕ್ರಾಟಿಕ್ ಪಾರ್ಟಿ ಒಂದು, ಅದು ಕಮಲಾ ಹ್ಯಾರಿಸ್ ಅವರು ಕಾಂಟೆಸ್ಟ್ ಮಾಡಿದ ಒಂದು ಪಾರ್ಟಿ. ಮತ್ತು ಡೊನಾಲ್ಡ್ ಟ್ರಂಪ್ ಬಂದ್ಬಿಟ್ಟು ರಿಪಬ್ಲಿಕನ್ ಪಾರ್ಟಿಯಿಂದ ಕಾಂಟೆಸ್ಟ್ ಮಾಡ್ತಾರೆ. ಈ ಪಾರ್ಟಿಯಿಂದ ಟೋಟಲ್ ಬಂದ್ಬಿಟ್ಟು 538 ಸೀಟಲ್ಲಿ 270 ಸೀಟ್ ಯಾರು ಗೆಲ್ತಾರೋ ಅವರು ಆ ದೇಶದ ರಾಷ್ಟ್ರಪತಿ ಆಗ್ತಾರೆ. ಅದೇ ರೀತಿ ಮೊನ್ನೆ ಬಂದಂತಹ ರಿಸಲ್ಟ್ ಅಲ್ಲಿ, ಫಲಿತಾಂಶದಲ್ಲಿ ಡೊನಾಲ್ಡ್ ಟ್ರಂಪ್ ಬಂದ್ಬಿಟ್ಟು 312 ಸೀಟನ್ನು ಗೆದ್ದಿರ್ತಾರೆ. ಅವರು ಅಮೆರಿಕದ ನೂತನ ರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ತಾರೆ. ಜೊತೆಗೆ ಕಮಲಾ ಹ್ಯಾರಿಸ್ ಅವರು ಬಂದ್ಬಿಟ್ಟು 226 ಸೀಟ್ ಗೆಲ್ತಾರೆ. ಅವರು 2ನೇ ಪ್ಲೇಸ್ಗೆ ಹೋಗ್ತಾರೆ. ಆದ್ದರಿಂದ ಇವಾಗ ಅಮೆರಿಕದ ನೂತನ ಅಧ್ಯಕ್ಷರು ಯಾರು ಆಗ್ತಾರೆ? ಟ್ರಂಪ್ ಅವರು ಆಯ್ಕೆ ಆಗ್ತಾರೆ. ಅವರು ಅಧ್ಯಕ್ಷರ ಆಯ್ಕೆ ಆದ್ಮೇಲೆ ಉಪಾಧ್ಯಕ್ಷರ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಸೊ ವೈಸ್ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಬಂದ್ಬಿಟ್ಟು JD ವ್ಯಾನ್ಸ್ ಅವರು ಆಯ್ಕೆ ಆಗ್ತಾರೆ. ಇವರು ಬಂದ್ಬಿಟ್ಟು 2025 ಜನವರಿ ತಿಂಗಳಿಂದ ಅವರು ಅಧಿಕಾರವನ್ನು ಹಸ್ತಾಂತರ ತಗೊಂತ ಬಿಡ್ತಾರೆ. ನೆಕ್ಸ್ಟ್, ಹಂಗಾದ್ರೆ ಇದು ಇಂಡೈರೆಕ್ಟ್ ಎಲೆಕ್ಷನ್ ಹೆಂಗಾಗ್ತದೆ? ನಮ್ಮ ತರನೇ, ಇಂಡಿಯಾ ತರನೇ ಅವರು ಸಹ ಅಲ್ಲಿ ಡೈರೆಕ್ಟ್ ಆಗಿ ಯಾರು ಸಹ ರಾಷ್ಟ್ರಪತಿಗೆ ಓಟ್ ಹಾಕಲ್ಲ. ನಮ್ಮ ತರನೇ ಎಂಪಿಗೆ ಯಾವ ರೀತಿ ಓಟ್ ಹಾಕ್ಬಿಟ್ಟು ಮತ್ತೆ ನಮ್ದ್ರಲ್ಲಿ ಪ್ರಧಾನಮಂತ್ರಿ ಆಯ್ಕೆ ಮಾಡ್ಕೊಂತಾರೋ ಅದೇ ರೀತಿ ಸಹ ಅಲ್ಲಿರುವಂತಹ 538 ಎಲೆಕ್ಟ್ರಲ್ ಕಾಲೇಜಲ್ಲಿ ಓಟ್ ಮಾಡ್ತಾರೆ. ಅಲ್ಲಿ 270 ಯಾವ ಪಾರ್ಟಿ ಮೆಜಾರಿಟಿ ಬರುತ್ತೋ ಆ ಪಾರ್ಟಿ ಅವರು ಅಲ್ಲಿ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಮತ್ತೆ ಇನ್ನೂ ಕೆಲವು ಹೇಳ್ತಾ ಇದ್ರು, ಕಮಲಾ ಹ್ಯಾರಿಸ್ ಅವ್ರು ಬಂದ್ರೆ ನಮ್ಮ ದೇಶಕ್ಕೆ, ಭಾರತ ದೇಶಕ್ಕೆ ಅಷ್ಟೊಂದು ಯೂಸ್ ಆಗುತ್ತೆ, ಇಲ್ಲ ಟ್ರಂಪ್ ಅವ್ರು ಬಂದ್ರೆ ನಮ್ಮ ದೇಶಕ್ಕೆ ಏನೋ ಉಪಯೋಗ ಆಗುತ್ತೆ ಅಂತ. ನೋಡಿ, ನಿಜವಾಗಿ ಹೇಳ್ತೀನಿ, ಕಮಲಾ ಹ್ಯಾರಿಸ್ ಬರ್ಲಿ, ಟ್ರಂಪ್ ಅವ್ರು ಬರ್ಲಿ, ಯಾರು ಬಂದ್ರು ಸಹ ನಮ್ಮ ದೇಶಕ್ಕೆ ಏನು ಉಪಯೋಗವಿಲ್ಲ. ಇನ್ನು ಕೆಲವರು ಕಮಲಾ ಹ್ಯಾರಿಸ್ ನಮ್ಮ ಮೂಲತಃ ಭಾರತದವರು, ಏನೇನೋ ಮಾಡ್ತಾರಂತ. ಆಕ್ಚುಲಿ ಟ್ರಂಪ್ ಅವ್ರು ಕಂಪೇರ್ ಮಾಡಿದ್ರೆ ಟ್ರಂಪ್ ಅವರೇ ಬೆಸ್ಟ್ ಕಮಲಾ ಹ್ಯಾರಿಸ್ಗಿಂತ. ಅವ್ರು ಡೈರೆಕ್ಟ್ ಆಗಿ ನಾನು ಮೂಲತಃ ಅಮೆರಿಕದವರೇ, ನಾನು ಇಂಡಿಯಾದವರಲ್ಲ ಅಂತ. ಸೊ ಟ್ರಂಪ್ ಅವ್ರು ಗೆದ್ರೆ ಒಂದು 5% ನಮ್ಮ ಇಂಡಿಯಾಗೆ ಯೂಸ್ ಆಗ್ಬೋದು. ಹೆಂಗ್ ಅಂತೀರಾ? ಇಲ್ಲಿ ಇರಾನ್ ಮತ್ತು ಬ್ರೆಜಿಲ್ ಏನ್ ಯುದ್ಧ ನಡೀತೈತಲ್ಲ, ಆ ಯುದ್ಧವನ್ನು ಅವರು ತಡಿಬಹುದು. ಇಲ್ಲ ರಷ್ಯಾ ಮತ್ತೆ ಪ್ಯಾಲೆಸ್ಟೈನ್ ಏನ್ ಯುದ್ಧ ನಡೀತದೆ ನೋಡಿ, ಅದನ್ನ ಅವರು ತಡಿಬಹುದು. ಅದರಿಂದ ನಮಗೇನು ಯೂಸ್ ಅಂತಂದ್ರೆ, ಆ ರಷ್ಯಾ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಇಲ್ಲಿಂದ ಬರುವಂತಹ ನಮಗೆ ಕಚ್ಚಾ ತೈಲ ಏನಂದ್ರೆ ನಮಗೆ ಕಡಿಮೆ ರೇಟ್ ಸಿಗಬಹುದು. ಇಷ್ಟು ಬಿಟ್ರೆ ಏನು ಯೂಸ್ ಇಲ್ಲ. ಆದ್ರೂ ಸಹ ಟ್ರಂಪ್ ಗೆದ್ದಿದ್ದರಿಂದ ನಮ್ಮ ಭಾರತ ದೇಶಕ್ಕೆ ಏನಾಗುತ್ತೆ, ಒಂದು 5% ಯೂಸ್ ಆಗುತ್ತೆ ಬಿಟ್ರೆ ಏನೂ ಇಲ್ಲ. ಓಕೆನಾ? ಓಕೆ, ಥ್ಯಾಂಕ್ ಯು.